ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಇರೋವಂಥ ಮಕ್ಕಳಿಗೆ ಏನಾಗ್ತಿದೆ ಅಂದರೆ ಇಂತಹ ಒಂದು ಆಪರೇಟರ್ಸ್ ಅವ್ರು ಎಂದೂ ನೋಡಿರಲ್ಲ. ಸೊ ಆಪರೇಟರ್ಸ್ ಇಟ್ ಮೇ ಬಿ ಕಾನಿಕಲ್ ಫ್ಲಾಸ್ಕ್ ಆರ್ ಇಟ್ ಮೇ ಬಿ ಹಾಟ್ ಪ್ಲೇಟ್ ಆಗಿರ್ಬೋದು, ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟೀಸ್ ಆಗಿರ್ಬೋದು, ಈ ರೀತಿ ಯಾವುದು ಆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್, ಅವ್ರ ಎಕ್ಸ್ಪೋಜರ್ ಆಗಿಲ್ಲ, ಅಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ಸಹ ಇಲ್ಲ. ಒನ್ಸ್ ಅವರು ಈ ಕ್ರಿಯಾ ಒಂದು ಟೀಚಿಂಗ್ಗೆ ಯಾವಾಗ ಇನ್ವಾಲ್ವ್ ಆದರೂ ಆವಾಗ ಆ ಮಕ್ಕಳಲ್ಲಿ ಈ ಎಲ್ಲ ಆಪ್ರೇಟರ್ಸ್ನ ಹ್ಯಾಂಡಲ್ ಮಾಡೋ ಒಂದು ಪವರ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಮತ್ತು ಅದನ್ನು ಯಾವ ರೀತಿ ಕಲಿಕೆಗೆ ಮೂಡಿಸ್ಕೊಂಡು ದೇ ಆರ್ ಎಕ್ಸ್ಟೆಂಡಿಂಗ್ ಇಟ್ ಟು ದೇರ್ ಫ್ಯಾಮ್ಲೀಸ್ ಆಲ್ಸೋ. ಈಗ ಮನೆಯಲ್ಲಿ ಇಲ್ಲಿ ಸ್ಕೂಲಲ್ಲಿ ಏನು ಮಾಡಿರ್ತಾರೆ, ದ ಸೇಮ್ ಥಿಂಗ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ಸೇಮ್ ಥಿಂಗ್ ಇನ್ ದೇರ್ ಫ್ಯಾಮ್ಲೀಸ್ ಆಲ್ಸೋ. ದೇ ಆರ್ ಶೇರಿಂಗ್ ವಿತ್ ದೇರ್ ಪೇರೆಂಟ್ಸ್. ಈ ರೀತಿ ಮಾಡಿಸಿದ್ದಾರೆ ನಮ್ಮ ಟೀಚರ್ಸ್. ಯಾವಾಗ ಈ ಮಕ್ಕಳು ಈ ರೀತಿ ಎಕ್ಸ್ಪೆಷಲಿ 6th ಸ್ಟ್ಯಾಂಡರ್ಡ್ ಮಕ್ಕಳ ಬಗ್ಗೆ ನಾನು ಹೇಳ್ತಿರೋದು. ಸೊ ಸ್ಟಾರ್ಟಿಂಗ್ ಈ ಮಕ್ಕಳು ಇದನ್ನೆಲ್ಲ ನೋಡಿದಾಗ ಇಂಥವೆಲ್ಲ ಯೂಸ್ ಮಾಡಿಕೊಂಡು ಟೀಚಿಂಗ್ ಮಾಡೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ ಮಿಸ್ ಅಂತ ಎಷ್ಟೋ ಜನ ಬಂದು ಕೇಳ್ತಾರೆ.